ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ನಿಲ್ತಾ ಇಲ್ಲ. 2-3 ದಿನಗಳಿಂದ ಕೂಡ ಜಿಲ್ಲೆಯಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಬೆಳಗಾವಿ, ಖಾನಾಪುರ ಸೇರಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ತಡರಾತ್ರಿಯಿಂದ ಮಳೆ ಸುರಿತಾ ಇದೆ. ಅವಾಂತರವೇ ಸೃಷ್ಟಿಯಾಗೋಗಿದೆ. ತಡರಾತ್ರಿಯಿಂದ ಮಳೆ ಸುರಿತಾ ಇರೋದ್ರಿಂದಾಗಿ ಒಂದೇ ಸಮನೆ ಮಳೆ ಈಗ 3-4 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಜೊತೆಯಲ್ಲಿ ನಿನ್ನೆ ತಡರಾತ್ರಿಯಿಂದ ಅಂತೂ ತುಂಬಾನೇ ಮಳೆ ಬರ್ತಾ ಇದೆ. ಹಾಗಾಗಿ ಆ ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗೋಗಿದೆ. ನಿರಂತರ ಮಳೆಯಿಂದ ಜಿಲ್ಲೆಯ 7 ನದಿಗಳು ಭರ್ತಿಯಾಗಿವೆ. ತಡರಾತ್ರಿಯಿಂದ ಸುರಿತಾ ಇರೋ ಮಳೆಗೆ ಆ ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗೋಗಿದೆ. ನಿರಂತರ ಮಳೆಯಿಂದ ಜಿಲ್ಲೆಯ 7 ನದಿಗಳು ಭರ್ತಿ. ಮಳೆಗೆ ನದಿಯಂತಾಗಿವೆ ರಸ್ತೆಗಳು. ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ವಾಹನ ಸವಾರರ ಪರದಾಟ ಅಂತೂ ಹೇಳುತ್ತಿರದು. ಬೆಳಗಾವಿಯಲ್ಲಿ ಮಳೆಯಿಂದ ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ. 2-3 ದಿನಗಳಿಂದ ಕೂಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಆ ಭಾಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ ಅನ್ನುವ ರೀತಿಯಲ್ಲಿ ದ್ವೀಪದಂತಾಗಿದೆ. ಆ ಭಾಗ ಪೂರ್ತಿ ನೀರು ಎಲ್ಲಿ ನೋಡಿದ್ರೂ ನೀರು, ಆ ರೀತಿಯಲ್ಲಿ ಇರುವಂತದ್ದು. ಬೆಳಗಾವಿ ಸಂಪೂರ್ಣವಾಗಿ ನೀರಿನಿಂದ ತುಂಬ ಹೋಗಿದೆ. ತಡರಾತ್ರಿಯಿಂದ ಒಂದೇ ಸಮನೆ ಸುರಿತಾ ಇರುವಂತಹ ಮಹಾಮಳೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಮನೆಗಳು, ಕೆಲವು ಮನೆಗಳಂತೂ ನೆಲಕ್ಕುರುಳಿವೆ. ಮನೆಗಳು ಮುರಿದಿದೆ. ಮನೆಯೊಳಗೆಲ್ಲ ನೀರು ಸೋರುತ್ತಿಹುದು ಮನೆಯ ಮಾಳಿಗೆ ಎಂಬಂತಾಗಿದೆ. ಕಚ್ಚಾ ಮನೆಗಳು ಮುರಿದು ಬಿದ್ದಿವೆ. ಇನ್ನು ಚೆನ್ನಾಗಿರೋ ಮನೆಗಳು ಕೂಡ ಆ ಮಳೆಯ ರಭಸಕ್ಕೆ ಮುರಿದು ಬಿದ್ದಿವೆ. ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ ಅಂತೂ ಹೇಳುತ್ತಿರದು. ತಡರಾತ್ರಿಯಿಂದ ಧಾರಾಕಾರವಾಗಿ ಒಂದೇ ಸಮನೆ ಮಳೆ ಸುರಿತಾ ಇದೆ. ಹಾಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗಿದೆ. ರಸ್ತೆಗಳು ನದಿಯಂತಾಗಿವೆ. ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇವೆ. ಜಲಾಶಯಗಳು ತುಂಬಿವೆ. ಇನ್ನು ಧರೆಗಳು ಕೂಡ ಕುಸಿತಾ ಇವೆ. ಮನೆಗಳು ಕುಸಿದು ಬೀಳ್ತಾ ಇವೆ. ಜಾನುವಾರುಗಳು ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮಹಾಮಳೆ, ಗುಡುಗು, ಸಿಡಿಲು, ಬಿರುಗಾಳಿ ಸಹಿತವಾದಂತಹ ಮಳೆ. ಬೆಳಗಾವಿ ಆಯುಕ್ತೆ ಶುಭ ಬೈಟಿದೆ ಲೀಡ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಆಯುಕ್ತೆ ಶುಭ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಂದ್ಸಲಿ ಕೇಳಿಸ್ಕೊಳ್ಳೋಣ. ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಇಲ್ಲಿ ಈ ಹಿಂದೆ ಒಂದು 2 ವೀಕ್ಸ್ ಬ್ಯಾಕ್ ಆರೆಂಜ್ ಅಲರ್ಟು ನಮ್ಮ ಬೆಳಗಾವಿ ನಗರದಲ್ಲೂ ಇತ್ತು ಮತ್ತು ಜಿಲ್ಲೆಯಲ್ಲೂ ಇತ್ತು. ಇದಕ್ಕೆ ನಾವು ಪೂರ್ವಭಾವಿ ಸಭೆಯನ್ನು ಮಾನ್ಯ ಮೇಯರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಮರಗಳ ಎಲ್ಲೆಲ್ಲಿ ಟೊಂಕು ಮರಗಳಿರ್ತವೆ ಮತ್ತು ರೆಂಬೆ ಕೊಂಬೆಗಳು, ಇದನ್ನು ಅರಣ್ಯ ಇಲಾಖೆ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡೋಕ್ಕೆ ಈಗಾಗಲೇ ಕ್ರಮ ಇಟ್ಟಿದ್ದೀವಿ. ಅವರು ಸಹಿತ ನಮಗೊಂದು 8 ಲಕ್ಷದಷ್ಟು ಒಂದು ಇದನ್ನು ಸಹಿತ ಕೊಟ್ಟಿದ್ದಾರೆ. ಅಂದರೆ ಮೆನ್ ಮೆಟೀರಿಯಲ್ಲು ಮತ್ತು ಬೇರೆ ಬೇರೆ ಹಿಟಾಚಿಗಳಿಗೆಲ್ಲ ಇಷ್ಟು ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಸಹಿತ ನಾವು ಸಹಕಾರ ಮಾಡಿದ್ದೀವಿ. ಮತ್ತು ಹೆಲ್ಪ್ಲೈನ್ ನಂಬರ್ಗಳಿರ್ತವೆ. 3 ಪಾಳ್ಯದಲ್ಲಿ ಹೆಲ್ಪ್ಲೈನ್ ನಂಬರಲ್ಲಿ ನಮ್ಮ ನೌಕರರು ಅಲ್ಲಿ ಇರ್ತಾರೆ. ಹೆಲ್ಪ್ಲೈನ್ ನಂಬರ್ಗೆ ತಾವು ಫೋನ್ ಮಾಡ್ಬೋದು. ಈಗಾಗಲೇ ಬೆಳಗಾವಿಯಲ್ಲಿರುವಂಥ ಎಂಟೈರ್ ಡ್ರೈನ್ಗಳನ್ನು ಕಸಮುಕ್ತ ಮಾಡೋದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ಕಾರ್ಪೊರೇಟರ್ಗಳಿಂದ ಬೆಳಗ್ಗೆ 6 ಗಂಟೆಯಿಂದನೇ ನಾವು ಎಲ್ಲ ಕಾರ್ಪೊರೇಟರ್ಗಳೊಂದಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಎನ್ವೈರನ್ಮೆಂಟಲ್ ಇಂಜಿನಿಯರ್ಸು ಜಾಗಕ್ಕೆ ತೆರಳಿ ಡ್ರೈನಲ್ಲಿರೋ ಕಸಗಳನ್ನೆಲ್ಲ ತೆಗೆದು ಸರಾಗವಾಗಿ ನೀರು ಹರಿಯೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಕಸ ಹಾಕ್ತಿದ್ದೀರ ದಯಮಾಡಿ ಅಲ್ಲಲ್ಲಿ ಓಪನ್ ಡ್ರೈನ್ಗಳಲ್ಲಿ ಮತ್ತು ನಾಲಗಳಲ್ಲಿ ಕಸ ಹಾಕಬಾರ್ದು ಅಂತ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಾದಿಯಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಾಲಗಳಲ್ಲಿ ಕಸ ಹಾಕಬಾರ್ದು. ಹಾಕಿದ್ದಲ್ಲಿ ನಾವು ಅವ್ರ ಮೇಲೆ ದಂಡ ವಿಧಿಸ್ತೀವಿ. ಮತ್ತು ಸೆಗ್ರಿಗೇಟೆಡ್ ವೇಸ್ಟಲ್ಲಿ ದಯವಿಟ್ಟು ನಮ್ಮ ಕಸದ ವಾಹನಕ್ಕೆ ಕೊಡಿ. ನೀವು ಹಸಿ ಕಸ ಇದೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಚೆಲ್ಬಿಡೋದು, ದನಗಳಿಗೆ ಹಾಕ್ಬಿಡೋದು, ಅದನ್ನೂ ಸಹಿತ ನಿಷೇಧಿಸಿದ್ದೀವಿ. ದಯಮಾಡಿ ಸಹಕರಿಸಿ. ಈಗ ಎಲ್ಲ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ನೀರು ರಸ್ತೆಗೆ ತುಂಬಿ
ಬಹಳಷ್ಟು ಹಾನಿಕಾರಕ ಆಗ್ತಿದೆ. ಆ ಥರ ನಾವು ಬೆಳಗಾವಿ ನಗರವನ್ನು ಮಾಡ್ಕೊಳ್ಳದೇ ರೀತಿಯಲ್ಲಿ ಸಾರ್ವಜನಿಕರು ನಮಗೆ ಸಹಕರಿಸಬೇಕು. ಇಲ್ಲಿವರೆಗೂ ತಾವು ಸಹಕರಿಸಿದ್ದೀರಿ, ಇನ್ನು ಮುಂದೆನೂ ಸಹಕರಿಸಬೇಕು. ಪ್ಲಾಸ್ಟಿಕ್ ಅತಿ ಯೂಸ್ ಮಾಡೋದನ್ನು ಬಂದ್ ಮಾಡೋದಾಗಲಿ, ಅದನ್ನು ಮಾಡೋದ್ರಿಂದ ನಮಗೆ ನಾಲೆಗಳಲ್ಲಿ ಪ್ಲಾಸ್ಟಿಕ್ ಹೋಗಿ ಸೇರಿಕೊಂಡು ನಮ್ಮ ಡ್ರೈನ್ಗಳಲ್ಲಿ ಕಸ ಹೋಗಿ ಸೇರ್ಕೊಳ್ಳೋದ್ರಿಂದನೇ ನಮಗೆ ಮನೆಗಳಿಗೆ ನೀರು ನುಗ್ತಿದೆ. ಮತ್ತು UGD ಒಂದು ಇದರಲ್ಲಿ ತಮ್ಮ ಸ್ಯಾನಿಟ್ರಿ ಪ್ಯಾಡ್ಗಳನ್ನೆಲ್ಲ ಹಾಕಿ ಚೋಕಪ್ ಆಗ್ತಿದೆ, ಅದನ್ನು ಸಹಿತ ತಾವೆಲ್ಲರೂ ನಿಲ್ಲಿಸಿ ಅಂತ ನಾನು ಸಾರ್ವಜನಿಕರಿಗೆ ಕೇಳ್ಕೊತಾ ಇದ್ದೀನಿ. ಸಾಕಷ್ಟು ಟೀಮ್ಗಳನ್ನು ನಾವು ಮಾಡಿದ್ದೀವಿ. ಮಳೆಗಾಲದಲ್ಲಿ 3 ಪಾಳ್ಯದಲ್ಲಿ ಕೆಲಸ ಮಾಡ್ತಾರೆ. ಹೆಲ್ಪ್ಲೈನ್ ನಂಬರ್ಗೆ ತಾವು ತಮ್ಮ ಇದನ್ನು ಕೊಡ್ಬೋದು. ರೆಸ್ಕ್ಯೂ ಟೀಮ್ ನಮ್ಮಲ್ಲಿ ಒಂದು 3. ಬೆಳಗಾವಿ ಪಾಲಿಕೆ ಆಯುಕ್ತೆ ಶುಭಾ ಮಾತನಾಡ್ತಾ ಇದ್ರು. ಬೆಳಗಾವಿಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರೆಸ್ಕ್ಯೂ ಟೀಮ್ ಕೂಡ ರೆಡಿ ಇದೆ. ಏನು ಮಳೆಯಲ್ಲಿ ಆ ತೊಂದರೆಗೆ ಒಳಗಾದಂಥವರನ್ನ ರೆಸ್ಕ್ಯೂ ಮಾಡೋದಕ್ಕಾಗಿ ಟೀಮ್ ಕೂಡ ಸಿದ್ಧ ಇದೆ. ಜೊತೆಯಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಡ್ತಾ ಇದ್ರು ಅವರು, ಅದನ್ನು ಕೂಡ ನೋಟ್ ಮಾಡ್ಕೊಳ್ಬಹುದು ವೀಕ್ಷಕರು. ಅವರು ಕೊಟ್ಟಂತಹ ಹೆಲ್ಪ್ಲೈನ್ ಅನ್ನ ಆತಂಕದ ಸಂದರ್ಭದಲ್ಲಿ, ಮಳೆಯಿಂದ ಭಾರಿ ಅನಾಹುತವಾದಂತಹ ಸಂದರ್ಭದಲ್ಲಿ ಆ ಹೆಲ್ಪ್ಲೈನ್ಗೆ ಕರೆ ಮಾಡಿ ಸ್ಥಳೀಯವಾಗಿ ಸಹಾಯವನ್ನ ಪಡೆಯಬಹುದಾಗತ್ತೆ ಅಂತ ಶುಭ ಪಾಲಿಕೆ ಆಯುಕ್ತೆ ಹೇಳ್ತಾ ಇದ್ರು. ಜೊತೆಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ಕೂಡ ತೆಗೆದುಕೊಳ್ಬೇಕು, ಪ್ಲಾಸ್ಟಿಕ್ಗಳನ್ನ ಹಾಕಬಾರದು ಅನ್ನುವಂತಹ ರೀತಿಯಲ್ಲಿ, ಜೊತೆಯಲ್ಲಿ ತಮ್ಮ ತಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಕೂಡ ಆಯುಕ್ತೆ ಶುಭ ಹೇಳ್ತಾ ಇದ್ರು. ಬೆಳಗಾವಿ ಮತ್ತು ಗೋವಾ ರಸ್ತೆ ಸಂಚಾರ ಸಂಪೂರ್ಣ ಬಂದ್. ಮಹಾಮಳೆಯಿಂದಾಗಿ ಬೆಳಗಾವಿ ಸೇತುವೆ ಕೊಚ್ಚಿ ಹೋಗಿದೆ. ಬೆಳಗಾವಿ ಮತ್ತು ಗೋವಾ ರಸ್ತೆ ಸಂಚಾರ ಬಂದ್ ಆಗಿದೆ. ಖಾನಾಪುರ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನೀರಿನ ರಭಸಕ್ಕೆ ಏಕಾಏಕಿ ತಾತ್ಕಾಲಿಕ ಸೇತುವೆ ಕುಸಿದು ಬಿದ್ದಿದೆ. ನಿನ್ನೆಯ ಘಟನೆಯಿಂದ ಕುಸುಮಳಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ ಕುಸುಮಳಿ ಸೇತುವೆ ಪಕ್ಕ ವಾಹನ ಓಡಾಟಕ್ಕೆ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣವನ್ನ ಕೂಡ ಮಾಡಲಾಗಿತ್ತು. ಧಾರಾಕಾರವಾದ ಮಳೆಗೆ ಕೊಚ್ಚಿ ಹೋಗಿದೆ ರಸ್ತೆ. ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿದ್ದ ರಸ್ತೆ ಕೂಡ ಕೊಚ್ಚಿ ಹೋಗಿದೆ. ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು, ಅದು ಕೂಡ ತೊಂದರೆಗೆ ಒಳಗಾಗಿದೆ. ಸೇತುವೆ ನಿರ್ಮಾಣ ಮಾಡಲಾಗ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಬೇರೆ ರಸ್ತೆಯನ್ನ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲೇ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಮಹಾಮಳೆಯ ಅಬ್ಬರಕ್ಕೆ ಆ ನದಿಯ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಸಂಪೂರ್ಣವಾಗಿ ಅವಾಂತರವೇ ಸೃಷ್ಟಿಯಾಗೋಗಿದೆ ಆ ಭಾಗದಲ್ಲಿ. ಬೆಳಗಾವಿ ಸೇತುವೆ, ಬೆಳಗಾವಿ ಮತ್ತು ಗೋವಾ ರಸ್ತೆ ಸಂಚಾರ ಹಾಗಾಗಿ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಆ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಈಗ ಕಳೆದ ಕೆಲವು ದಿನಗಳಿಂದಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ, ಜಾಸ್ತಿ ಮಳೆ ಆಗತ್ತೆ ಆ ಭಾಗದಲ್ಲಿ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ವರದಿ ಮಾಡಿತ್ತು. ಅಂತೆಯೇ ಮಹಾಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ ಆ ಭಾಗದಲ್ಲಿ. ಕುಸುಮಳಿ ಸೇತುವೆ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಂತಹ ರಸ್ತೆ ಕೂಡ ಕೊಚ್ಚಿ ಹೋಗಿದೆ. ಹಾಗಾಗಿ ಆ ಭಾಗದ ಸಂಚಾರ ಸಂಪೂರ್ಣ ಸ್ತಬ್ಧ ಆಗೋಗಿದೆ. ಅಂದ್ರೆ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿದೆ. ನೀರಿನ ರಭಸಕ್ಕೆ ತಾತ್ಕಾಲಿಕ ಸೇತುವೆ ಏಕಾಏಕಿ ಕುಸಿದು ಬಿದ್ದಿದೆ. ನಿನ್ನೆ ಕುಸುಮಳಿಯ ಸೇತುವೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗ್ತಾ ಇದೆ. ಸೇತುವೆಯನ್ನ ತಾವು ಗಮನಿಸ್ತಾ ಇದ್ದೀರಿ. ಅದು ಪಂಚವಾರ್ಷಿಕ ಯೋಜನೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ಮಂಜುನಾಥ್, ಕುಸುಮಳಿ ಸೇತುವೆ ನಿರ್ಮಾಣ ಆಗ್ತಾ ಇದೆ, ಜೊತೆಯಲ್ಲಿ ನಿರ್ಮಿಸಲಾಗಿದ್ದಂತಹ ತಾತ್ಕಾಲಿಕ ರಸ್ತೆ ಕೂಡ ಸಂಪರ್ಕವನ್ನ ಕಡಿದುಕೊಂಡಿದೆ. ಆ ಭಾಗದ ಜನರ ಪರದಾಟ ಮತ್ತು ಮಳೆಯ ಅವಾಂತರ ಯಾವ ಮಟ್ಟಿಗಿದೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದ ಏನು ಸುರಿಯುತ್ತಿರುವ ಮಳೆಯಿಂದ ಅನೇಕ ಜನರಿಗೆ ಕೂಡ ಈಗ ತೊಂದರೆ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಕುಸುಮಳಿ ಏನು ಬ್ರಿಡ್ಜ್ ಇರುತ್ತೆ, ಒಂದು ತಾತ್ಕಾಲಿಕ ಬ್ರಿಡ್ಜ್ ಕೂಡ ನಿರ್ಮಾಣ ಮಾಡಿರ್ತಾರೆ, ಅದು ಕೂಡ ಈಗ ಕೊಚ್ಕೊಂಡು ಹೋಗಿರೋದ್ರಿಂದ ಅಲ್ಲಿರ್ತಕ್ಕಂಥ ದಿನನಿತ್ಯ ಏನು ಓಡಾಡ್ತಾ ಇರುವಂತ ಏನು ಜನರಿಗೂ ಕೂಡ ಈಗ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಇದಲ್ಲದೆ ಅವರಿಗೆ ಒಂದು ಅಂದ್ರೆ ಬದಲಿ ಮಾರ್ಗವನ್ನು ಕೂಡ ಈಗ ಜಿಲ್ಲಾಡಳಿತ ಸೂಚಿಸಿರುವಂಥದ್ದು. ಇದಲ್ಲದೆ ಏನು ಬೆಳಗಾವಿಯಲ್ಲಿ 58 ವಾರ್ಡ್ಗಳು ಇರೋದ್ರಿಂದ ಇಲ್ಲಿ ಕೂಡ ಮಳೆಯಲ್ಲಿ ಕೆಲವು ಅವಾಂತರಗಳು ಅಂದ್ರೆ ಪ್ರತಿ ವರ್ಷ ಆಗೋದ್ರಿಂದ ಈ ಸರಿನೂ ಕೂಡ ಅಧಿಕಾರಿಗಳು ಕೂಡ ಟೀಮನ್ನ ಮಾಡಿ ಅಂದ್ರೆ ಯಾವ ರೀತಿಯಾಗಿ ಮಳೆಯಿಂದ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಪರೇಟ್ ಆದಂತ ಏನು ಟಾಸ್ಕ್ ಫೋರ್ಸ್ ಅನ್ನ ಅಧಿಕಾರಿಗಳಿಗೂ ಕೂಡ ಏನ್ ಪಾಲಿಕೆ ಆಯುಕ್ತ ಆಗಿರ್ತಕ್ಕಂಥ ಶುಭ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆ ನೀಡುವಂಥದ್ದು, ಎಲ್ಲೇ ಯಾವುದೇ ಸಮಸ್ಯೆ ಆದರೂ ತಕ್ಷಣವೇ ಅವರಿಗೆ ಸ್ಪಂದನೆಯನ್ನ ನೀಡುವಂತ ಕೆಲಸನ ಏನು ಟೀಮನ್ನ ಟಾಸ್ಕ್ ಫೋರ್ಸ್ ಟೀಮ್ ಏನ್ ಮಾಡಿದ್ದಾರೆ ಅವರು ಸ್ಥಳೀಯರಿಗೆ ಸ್ಪಂದನೆ ಮಾಡ್ಬೇಕಂತೇಳಿ ಪಾಲಿಕೆ ಆಯುಕ್ತ ಈಗ ಸೂಚನೆ ನೀಡುವಂಥದ್ದು. ವಿದ್ಯಾ, ಜೊತೆಯಲ್ಲಿ ಆ ಸೇತುವೆ ಏನು ನಿರ್ಮಾಣ ಆಗ್ತಾ ಇದೆ, ಅದು ಎಷ್ಟು ವರ್ಷದಿಂದ ಆ ಸೇತುವೆ ನಿರ್ಮಾಣ ಆಗ್ತಾ ಇದೆ? ಪ್ರಗತಿಯಲ್ಲಿ ಇದೆಯಾ, ಹೇಗೆ? ಇದು ಖಂಡಿತವಾಗ್ಲೂ ಕಳೆದ 2 ವರ್ಷಗಳಿಂದ ಈಗ ಸೇತುವೆ ಅಂದ್ರೆ ಒಂದು ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಏನು ಸೇತುವೆ ನಿರ್ಮಾಣ ಮಾಡುವ ಸಮಯದಲ್ಲಿ ಸಂಪೂರ್ಣವಾಗಿ ಆ ರಸ್ತೆಯನ್ನ ಬಂದ್ ಮಾಡಿರ್ತಾರೆ. ಆದ್ರೆ ಸ್ಥಳೀಯರು ಒಂದು ಕೋರಿಕೆಯನ್ನ ಮಾಡ್ತಾರೆ, ಒಂದು ತಾತ್ಕಾಲಿಕವಾಗಿ ನಾವು ದಿನನಿತ್ಯ ಇಲ್ಲೇ ಓಡಾಡೋದ್ರಿಂದ ಒಂದು ತಾತ್ಕಾಲಿಕವಾಗಿ ಒಂದು ಬ್ರಿಡ್ಜ್ ಅನ್ನ ನಮಗೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಒಂದು ಮನವಿ ಕೊಟ್ಟಿರ್ತಾರೆ. ಆ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ತಾತ್ಕಾಲಿಕ ಏನು ಬ್ರಿಡ್ಜ್ ಅನ್ನ ಅವರಿಗೆ ಮಾಡಿಕೊಟ್ಟಿರ್ತಾರೆ. ಆದ್ರೆ ಏನು ಕಳೆದ 2-3 ದಿನಗಳಿಂದ ಏನು ಭಾರಿ ಮಳೆ ಸುರಿದ್ರಿಂದ ಈಗ ಕೊಚ್ಚಿ ಹೋಗಿರುವಂತದ್ದು. ಇದಲ್ಲದೆ ಈಗ ಅವರಿಗೆ ಬದಲಿ ಮಾರ್ಗವನ್ನು ಕೂಡ ಜಿಲ್ಲಾಡಳಿತ ಸೂಚಿಸಿರುವಂತದ್ದು. ಏನು ಅಂದ್ರೆ ಅಲ್ಲಿ ದಿನನಿತ್ಯ ಅಡ್ಡಾಡುವಂತ ಏನು ಜನರಿದ್ದಾರೆ ಅವ್ರಿಗೆ ಈಗ ಒಂದು ಬದಲಿ ಮಾರ್ಗ ಸೂಚಿಸಿದ್ರಿಂದ ಒಂದು 10 ಕಿಲೋಮೀಟರ್ ಅಂದ್ರೆ ದೂರ ಆಗುವ ಸಾಧ್ಯತೆ ಇದೆ ಅಷ್ಟೇ. ಆದ್ರೆ ಒಂದು ಹಂತದಲ್ಲಿ ಈಗ ಏನ್ ಬ್ರಿಡ್ಜ್ ಏನಿದೆ ಒಂದು ಅಂದ್ರೆ ಕಂಪ್ಲೀಟ್ ಆಗುವ ಹಂತದಲ್ಲಿ ಬಂದಿದೆ ಅಂತ ಹೇಳ್ಬೋದು. ವಿದ್ಯಾ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟದಿಂದಾಗಿ ಸೇತುವೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂತಹ ರಸ್ತೆ ಇನ್ನು ಸೇತುವೆಯಾದ್ರೂ ಅದು 2 ವರ್ಷದಿಂದ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೆ 2 ವರ್ಷಗಳ ಕಾಲ ಬೇಕಾ? ತಾವು ನೋಡ್ತಾ ಇದ್ದೀರಿ, ಸೇತುವೆ ಬಹಳ ದೊಡ್ಡದೇನಲ್ಲ. ಆ ಒಂದು ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇರುವಂತಹ ಸೇತುವೆ ಮಲಪ್ರಭಾ ನದಿ, ಅದಕ್ಕೆ ಆ ಸೇತುವೆಯನ್ನ ನಿರ್ಮಿಸ್ತಾ ಇದ್ದಾರೆ. 2 ವರ್ಷದಿಂದ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, 2 ವರ್ಷದಿಂದ ಆ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿ. ಏನು ಪಂಚವಾರ್ಷಿಕ ಯೋಜನೆನಾ ಇದು? ಏನ್ ಕತೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಒಂದೊಂದೇ ಇಟ್ಕೆನ ಒಂದೊಂದೇ ತಿಂಗಳಿಗೆ ತಂದು ನಿಲ್ಲಿಸ್ತಾರ? ಏನ್ ಕತೆ ಅಂತಾನೆ ಅರ್ಥ ಆಗೋದಿಲ್ಲ. ಈ ಮಳೆಯ ಸಂದರ್ಭದಲ್ಲಿ ಅದಕ್ಕೆ ತಾತ್ಕಾಲಿಕ ರಸ್ತೆ ಬೇರೆ ನಿರ್ಮಾಣ ಮಾಡೋದಂತೆ. ನದಿಗೆ ಆ ರೀತಿಯಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ರೆ ನದಿಯನ್ನ ತಡೆದು ನಿಲ್ಸೋದಕ್ಕೆ ಸಾಧ್ಯವಾ? ಎಂತಹ ಒಂದು ಮುಠಾಳ್ರಿಗಾದ್ರೂ ಅರ್ಥ ಆಗುತ್ತೆ. ನದಿಯನ್ನ ರಸ್ತೆಯಲ್ಲಿ ತಡೆದು ನಿಲ್ಸೋದಕ್ಕೆ ಅಸಾಧ್ಯ. ಅದು ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡೋದಕ್ಕೆ ಹೊರಡ್ತಾರೆ. ಮಾಡಬೇಕಾದ ಕೆಲಸವನ್ನ ಈ ರೀತಿಯಲ್ಲಿ ನೆನಗುದಿಗೆ ಬೀಳಿಸ್ತಾರೆ. ಆ ಸೇತುವೆ ಕಾಮಗಾರಿ ಸಂಪೂರ್ಣವಾಗಿ ನೆನಗುದಿಗೆ ಬಿದ್ದಿರುವಂತದ್ದು ಕಂಡು ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ವೈಫಲ್ಯ ಮತ್ತು ಆಡಳಿತದ ವೈಫಲ್ಯ ಅನ್ನೋದೇ ಬೇರೆ ವಿಧಿನೇ ಇಲ್ಲ ಇದಕ್ಕೆ. ನಿಜಕ್ಕೂ ಆ ಭಾಗದ ಜನರು ಇಷ್ಟು ವರ್ಷ 2 ವರ್ಷಗಳಿಂದ ಅದು ಹೇಗೆ ಸಹಿಸಿಕೊಂಡಿದ್ದಾರೋ ಈ ರೀತಿಯ ಅಧಿಕಾರಿಗಳ ವರ್ತನೆಯನ್ನ. ಪರ್ಯಾಯವಾಗಿ ಅಲ್ಲಿ ನದಿಗೆ ಅಡ್ಡಲಾಗಿ ಒಂದು ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಮಳೆಗಾಲ ಆಗಿದ್ರಿಂದ ಸಹಜವಾಗಿ ಅದು ತೊಳೆದುಕೊಂಡು ಹೋಗಿದೆ, ಕೊಚ್ಕೊಂಡು ಹೋಗಿದೆ.